ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದ, ಸಾಮವೇದದಲ್ಲಿ ಬೃಹತ್ ಸಾಮ ನಾನೇ ಮತ್ತು ಗಾಯತ್ರಿ ಛಂದಸ್ಸು ನಾನು, ಮಾಸಗಳಲ್ಲಿ ಮಾರ್ಗಶೀರ್ಷ ನಾನು, ಋತುಗಳಲ್ಲಿ ವಸಂತ ಋತು ನಾನು, ಗೆಲ್ಲುವವರಲ್ಲಿ ಗೆಲುವು ನಾನು, ಮೋಸ ಮಾಡಿ ದ್ಯೂತ ಮಾಡತಕ್ಕಂಥ ದ್ಯೂತ ಅಂದರೆ ಜೂಜಾಡುವಂಥವರಲ್ಲಿ ಜಾಣತನ ನಾನು, ಕಷ್ಟಪಟ್ಟು ದುಡಿಯುವವರಲ್ಲಿ ಅವರಿಗಿರ್ತಕ್ಕಂಥ ಜಾಣ್ಮೆ ನಾನು, ಸಾತ್ವಿಕರಲ್ಲಿ ಸತ್ವಗುಣ ನಾನು ಅಂತ ಎಲ್ಲ ಅರ್ಜುನನಿಗೆ ತಿಳಿಸಿದ. ಮತ್ತೆ ಮುಂದುವರೆದು ಏನೇನು ತಾನು ಅಂತ ಹೇಳ್ತಾನೆ, ಯಾವ್ಯಾವುದರಲ್ಲಿ ತಾನು ಇದ್ದೀನಿ ಅಂತ ಹೇಳ್ತಾನೆ ಅಂತ 37-38ನೇ ಶ್ಲೋಕಗಳಲ್ಲಿ ನೋಡೋಣ. ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯ ಮುನೀನಾಮಪ್ಯಹಂ ವ್ಯಾಸಃ ಕವೀನಾಮುಶನಾ ಕವಿಃ ಅಂತ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ಅಂದರೆ ಯಾದವರಲ್ಲಿ ವಸುದೇವನು ನಾನು, ತನ್ನನ್ನೇ ತಾನು ಹೇಳ್ಕೊತಾ ಇದ್ದಾನೆ. ಯಾದವರಲ್ಲಿ ವಸುದೇವನು ನಾನು, ಪಾಂಡವರಲ್ಲಿ ಅರ್ಜುನನು ನಾನು, ಮುನಿಗಳಲ್ಲಿ ವೇದವ್ಯಾಸನು ನಾನು, ಕವಿಗಳಲ್ಲಿ ಉಶನ ಕವಿ ನಾನು ಅಂತ ಹೇಳಿದ. ಅಂದರೆ ಈ ವಸುದೇವ ಮತ್ತು ದೇವಕಿಯರಲ್ಲಿ ಹುಟ್ಟಿದ್ದರಿಂದ ವಾಸುದೇವನಾದ ಶ್ರೀಕೃಷ್ಣ. ವಸುದೇವ ದೇವಕಿಯರ ಪುತ್ರನಾಗಿದ್ದರಿಂದ ವಾಸುದೇವನಾದ. ಆ ವಾಸುದೇವ ನಾನೇ, ತನ್ನನ್ನು ತಾನೇ ಹೇಳ್ಕೊತಾ ಇದ್ದಾನೆ. ವಾಸುದೇವ ಅಂದರೂ ನಾನೇ. ಮತ್ತು ಪಾಂಡವರಲ್ಲಿ ಧನುರ್ವಿದ್ಯೆಯಲ್ಲಿ ಅತ್ಯಂತ ಹೆಸರುವಾಸಿಯಾದಂಥ ಅರ್ಜುನ, ಅದು ನಾನೇ ಅಂತ ಹೇಳ್ತಾ ಇದ್ದಾನೆ. ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಪಾಂಡವರಲ್ಲಿ ಅಗ್ರಗಣ್ಯನಾದ ಧನುರ್ವಿದ್ಯೆಯಲ್ಲಿ ನಿಸ್ಸೀಮನಾದಂಥ ಅರ್ಜುನ ನಾನೇ. ಅಂದರೆ ಆ ಅರ್ಜುನನ ಧನುರ್ವಿದ್ಯೆಯ ಹಿಂದಿರ್ತಕ್ಕಂಥ ಶಕ್ತಿಯು ನಾನೇ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಹಾಗೂ ಧರ್ಮಗ್ರಂಥಗಳನ್ನು ರಚಿಸಿದಂಥ ವೇದವ್ಯಾಸರು 18 ಪುರಾಣಗಳನ್ನು ರಚಿಸಿದರು. ಅನೇಕ ಗ್ರಂಥಗಳನ್ನು ಮಾನವನಿಗಾಗಿ ರಚಿಸಿಕೊಟ್ಟಂಥ ವೇದವ್ಯಾಸರು ಅದು ನಾನೇ. ಎಲ್ಲವನ್ನೂ ಬಲ್ಲಂಥ ಶುಕ್ರಾಚಾರ್ಯರು, ಎಲ್ಲವನ್ನೂ ಬಲ್ಲಂಥವರು, ರಾಕ್ಷಸರ ಗುರುಗಳು ಅವರು ಶುಕ್ರಾಚಾರ್ಯರು. ಅವರಿಗೆ ಸಕಲ ವಿದ್ಯೆಗಳು ಗೊತ್ತಿತ್ತು, ಅದರಿಂದ ಏನು ಬೇಕಾದರೂ ಅವರು ಮಾಡಬಹುದಾಗಿತ್ತು. ಅಂಥ ಶುಕ್ರಾಚಾರ್ಯನು ನಾನೇ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಸಕಲವೂ ತಾನೇ, ಅದನ್ನು ಅರ್ಜುನನಿಗೆ ಬಿಡಿಸಿ 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 ಹೇಳ್ತಾ ಇದ್ದಾನೆ. ಮತ್ತೆ ಮುಂದುವರೆದು, ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷಿತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ ಅಂತ ಹೇಳಿದ. ಮುಂದುವರೆದು ಅಂದರೆ ದಂಡಿಸುವವರಲ್ಲಿ ಆ ಶಿಕ್ಷೆಯೂ ನಾನೇ. ಜಯಾಭಿಲಾಷಿಗೆ ಬೇಕಾಗಿರ್ತಕ್ಕಂಥ ನೀತಿ, ಒಂದು ನೀತಿ ಇರುತ್ತೆ ಜಯ ಪಡಿಬೇಕಾದ್ರೆ, ಆ ನೀತಿ ನಾನು. ಗೌಪ್ಯಗಳಲ್ಲಿ ಮೌನ ಏನಿದೆ ಅದು ನಾನು, ಮತ್ತು ಜ್ಞಾನಿಗಳಲ್ಲಿ ಜ್ಞಾನವೂ ನಾನು ಅಂತ ಹೇಳಿದ. ನೋಡಿ, ಇವೆಲ್ಲ ಎಷ್ಟು ಸೂಕ್ಷ್ಮವಾದ ವಿಚಾರಗಳು. ಅಂದರೆ ಸಮಾಜದ ಭದ್ರತೆಗೋಸ್ಕರ ಕೆಲವು ಶಿಕ್ಷೆಗಳು, ದಂಡನೆಗಳು, ಶಾಸನಗಳು ಎಲ್ಲ ಬೇಕಾಗುತ್ತೆ. ಅವಿಲ್ಲದೆ ಇದ್ದರೆ ಸಮಾಜ ಅಧೋಗತಿಗೆ ಹೊರಟೋಗುತ್ತೆ. ಆದ್ದರಿಂದ ಅಂಥ ಸಮಾಜದ ಭದ್ರತೆಗೆ ಕೊಡ್ತಕ್ಕಂಥ ದಂಡನೆ ನಾನೇ. ಹಾಗೂ ಒಂದು ನಿರ್ದಿಷ್ಟವಾದ ಪ್ರಯತ್ನ ಇಲ್ಲದೆ ಜಯ ಸಿಗೋದಿಲ್ಲ. ಅಂಥ ಒಂದು ಪ್ರಯತ್ನ, ಅದು ಸಿಗಬೇಕಾಗಿರ್ತಕ್ಕಂಥ ಮಾಡುವಂಥ ಪ್ರಯತ್ನ ಅಥವಾ ಆ ನೀತಿ, ಪ್ರಯತ್ನದಲ್ಲಿ ಅಡಗಿರುವಂಥ ನೀತಿ ನಿಯಮ ಅದು ನಾನೇ. ಕೆಲವು ವಿಷಯಗಳನ್ನು ರಹಸ್ಯವಾಗಿ ಇಡಬೇಕು ಅಂತಂದರೆ ಅದಕ್ಕೆ ಮೌನ ಬಹಳ ಮುಖ್ಯ. ಮೌನಿಯಾಗಿರದೇ ಇರ್ತಕ್ಕಂಥವನಿಗೆ ರಹಸ್ಯವನ್ನು ಕಾಪಾಡೋದಕ್ಕಾಗಲ್ಲ. ತಕ್ಷಣವೇ ಯಾರ ಹತ್ರ ಅದು ಹೇಳಿಬಿಡ್ತಾರೆ ಗೌಪ್ಯವಾದ ವಿಷಯಗಳನ್ನು. ಆ ಮೌನಿ ಏನಿದಾನ ಅದು ನಾನೇ. ಹಾಗೂ
ಅರಿತುಕೊಳ್ಳುವಂಥದ್ದಕ್ಕೆ ಕೆಲವು ಜಾಣ್ಮೆ, ಬುದ್ಧಿವಂತಿಕೆ ಬೇಕು, ಜ್ಞಾನ ಬೇಕು. ಅಂತಹ ಜ್ಞಾನವೂ ನಾನೇ ಅಂತ ಅರ್ಜುನ ಕೇಳಿಸ್ಕೊತಾ ಇದ್ದಾನೆ. ಎಲ್ಲ ತನ್ನನ್ನೂ ಕೂಡ ಸೇರಿಸಿಕೊಂಡು ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ. ತನ್ನನ್ನು ಮತ್ತು ಶ್ರೀಕೃಷ್ಣನನ್ನು ಇಬ್ಬರನ್ನೂ ಸೇರಿಸಿ ಅವೆಲ್ಲವೂ ನಾನೇ ಅಂದರೆ ನಮ್ಮೆಲ್ಲರ ಶಕ್ತಿಯ ಹಿಂದೆ ಒಂದು ದೈವ ಶಕ್ತಿ ಅಂತಕ್ಕಂಥದ್ದಿರುತ್ತೆ. ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ಇರುತ್ತೆ. ನಾವಿಲ್ಲಿ ಸೂಕ್ಷ್ಮವಾಗಿ ತಿಳಿಬೇಕು. ಮೋಸ ಮಾಡುವವನಲ್ಲಿ ಆ ಮೋಸದ ವಿದ್ಯೆ ಹೇಗೆ ಬಂತು ಅಂತಂದರೆ ಭಗವಂತನಿಂದನೇ ಬಂತು ಅವನಿಗೆ. ಆ ಮೋಸದ ವಿದ್ಯೆಯನ್ನು ಅವನು ಬಿಡಲಿಲ್ಲ. ಭಗವಂತನ ಅವಿರತವಾದಂಥ ಧ್ಯಾನ ಅಥವಾ ಪ್ರಾರ್ಥನೆ ಮಾಡಿ ಅದನ್ನು ದೂರ ಮಾಡಲಿಲ್ಲ ಅಂದರೆ ಅವನು ಅದರಲ್ಲೇ ನಾಶವನ್ನು ಆಗ್ತಾನೆ. ಆದರೂ ಕೂಡ ಅವನಲ್ಲಿರ್ತಕ್ಕಂಥ ಆ ಕಠಿಣವಾದಂಥ ಬುದ್ಧಿ ಅದು ಭಗವಂತನೇ. ಜಾಣರಲ್ಲಿ ಜಾಣತನ, ವಾಗ್ಮಿಗಳಲ್ಲಿ ವಾದ ಎಲ್ಲವೂ ಕೂಡ ನಾನೇ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.